ಮಾಡಿಬಿಟ್ಟು ಇದ್ರ ಮೇಲೆ ಅಲಂಕಾರ ಮಾಡಿದ್ರೆ ಆಯಿತು ಗೈಸ್. ಅಪ್ಪ ಹೇಗೆ ಮಾಡಬೇಕು ಅಂತ ಅಂದ್ಕೊಳ್ಳೋರೆ ಇಷ್ಟ ಆದರೆ ಸಾಕು ಗೈಸ್. ಓಕೆ, ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವ್ಲಾಗು ಅಂತ ಹೇಳಿದ್ರೆ, ಸಂಡೇ ಹಬ್ಬದ ಕೆಲಸ ಎಲ್ಲ ಪೂರ್ತಿ ಮುಗೀತು. ಬೆಳಗ್ಗೆ ತಾನೇ ಕೆಲಸ ಮಾಡಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕಿದ್ನಲ್ಲ, ಸಬ್ಸ್ಕ್ರೈಬರ್ ಆಗ್ತಾರೆ ಅನ್ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಮುಗೀತು. ಮನೆಯೆಲ್ಲ ಫುಲ್ ಚೆಲ್ಲಾಪಿಲ್ಲಿ ಆಗಿದೆ. ತೋರಿಸ್ತೀನಿ ನೋಡಿ ನೀವು. ಹಾಗೇ ಹೆಂಗಾಗಿದೆ ನಮ್ಮ ಮನೆ ಅಂದರೆ ನೋಡಿ. ಸೋಫಾ ಮೇಲೆಲ್ಲ ಬಟ್ಟೆ ಎಲ್ಲ ಹಳ್ಕೊಂಡು ಸಿಹಿತಾ ಅವಳ ಫ್ರೆಂಡ್ಸ್ಗೆ ಅಂತ ಅಂದ್ಬಿಟ್ಟು, ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ಅದಕ್ಕೆ ಫ್ರೆಂಡ್ಶಿಪ್ ಡೇಗೆ ಫ್ರೆಂಡ್ಸ್ಗೆ ಗಿಫ್ಟನ್ನು ಮಾಡ್ತಾ ಇದ್ದಾಳೆ ಸಿಹಿತಾ. ನಾನು ಮನೆ ಕೆಲಸ ಎಲ್ಲ ಮುಗೀತು, ಈಗಷ್ಟೇ ಸ್ನಾನಗಿನ ಎಲ್ಲ ಮುಗೀತು, ಎಲ್ಲ ಆಯಿತು. ಈಗ ಇಲ್ಲಿ ನಮ್ಮ ಮನೆ ಕತೆ ಹೇಗಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲಲ್ಲೇ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಬಟ್ ಅಡುಗೆ ಮನೆ ಮಾತ್ರ ಸೂಪರಾಗಿ ರೆಡಿ ಮಾಡಿಬಿಟ್ಟಿದ್ದೀವಿ. ಅಡುಗೆ ಮನೆ ಎಲ್ಲ ರೆಡಿಯಾಗಿದೆ ನೋಡಿ. ಸಿಹಿತನ ಬಟ್ಟೆ ಎಲ್ಲ ಹೆಂಗೆ ಬಿದ್ದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ. ಇಲ್ಲೂ ಎಲ್ಲ ಒಣಗಾಕಿ, ಆಚೆ ಎಲ್ಲ ಒಣಗಾಕಿ, ಎಲ್ಲ ಹಬ್ಬದ ಕೆಲಸ ಎಲ್ಲ ಮುಗೀತು, ಫುಲ್ ಕಂಪ್ಲೀಟೆಡ್ ಆಗಿದೆ. ಸೊ ಅದಕ್ಕೆ ನಾನಿವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಬಂತು. ಜಾಸ್ತಿ ದಿನ ಏನಿಲ್ಲ, ಇರೋದೇ ಇನ್ನು 4 ದಿನ. ಏನು ಪ್ರಿಪ್ರೇಷನ್ ಇದ್ದರೂ ಈಗಲಿಂದ ಎಲ್ಲರೂ ಶುರು ಮಾಡ್ಕೋತಾರೆ. ಎಲ್ಲ ಕೆಲಸನೂ ಬಿಟ್ಬಿಟ್ಟು ಇವತ್ತಿಂದ ನೆನ್ನೆಯಿಂದ ಎಲ್ಲ ಕ್ಲೀನಿಂಗ್ ಅಂತ ಅಂದ್ಕೊಂಡು ಎಲ್ಲರೂ ಶುರು ಮಾಡ್ಕೊಂಡಿರ್ತಾರೆ. ಆದರೆ ಹಬ್ಬದ ದಿನ ಬಂದಾಗ ಎಲ್ಲರೂ ತಲೆನೂ ಕೆಡೋದು. ಯಾಕೆ ಅಂದರೆ, ಸ್ಯಾರಿ ದೇವರಿಗೆ ಸೀರೆ ಉಡಿಸೋದು ಅದೇ ತುಂಬ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಅಂತ ಅಂದರೆ ಕಾರಣ ಹೇಳ್ತೀನಿ ಕೇಳಿ. ಯೂಟ್ಯೂಬಲ್ಲಿ ನೋಡಿ, ಅಲ್ಲಿ ಮಡ್ಚಿ ಈ ರೀತಿ ಮಾಡಿ, ಒಂದೇ ಶೇಪಲ್ಲಿ ಬರುತ್ತೆ, ಹೀಗೆ ಮಾಡಿ, ಈ ಕ್ಲಿಪ್ ಹಾಕಿ, ಈ ಥರ ಹಾಕಿ ಅಂತ ಅಂದ್ಬಿಟ್ಟು ತುಂಬ ಹೇಳಿರ್ತಾರೆ. ಆದರೆ ಎಲ್ಲರಿಗೂ ಸಾಫ್ಟ್ ಸಿಲ್ಕೇ ತರಬೇಕು, ಮೈಸೂರು ಸಿಲ್ಕ್ ಸೀರೆನೇ ತರಬೇಕು ಅನ್ನೋ ಅನುಕೂಲ ಇರಲ್ಲ. ಈಗ ಸ್ವಲ್ಪ ಕಾಂಜೀವರಂ ಸೀರೆಗಳೆಲ್ಲ ಅಷ್ಟೊಂದು ಸಾಫ್ಟಾಗಿ ಬರೋದೇ ಇಲ್ಲ, ತುಂಬ ಥಿಕ್ನೆಸ್. ಕಾಟನ್ನಂತೂ ಸಾಧ್ಯನೇ ಇಲ್ಲ. ಅದರಲ್ಲೆಲ್ಲ ಅವ್ರು ತೋರಿಸಿರೋ ಥರ ಮಾಡಬೇಕು ಅಂತ ಹೋದರೆ ಫುಲ್ ಗೋವಿಂದ ಅಂದರೆ ಗೋವಿಂದ, ಆಗೋದೇ ಇಲ್ಲ. ಎಷ್ಟೊಂದು ಪರದಾಡ್ತಾರೆ ಅಂತ. ಆದರೆ ನಾನು ನಿಮಗೆ ಈಸಿಯಾಗಿ ಸ್ಯಾರಿ ಉಡ್ಸೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಯಾಕಂದರೆ ನಾವು ಉಟ್ಕೊಂಡು ಅಭ್ಯಾಸನೇ ಹೊರತು ದೇವ್ರಿಗೆ ಎಲ್ಲ ಉಡಿಸಿ ಅಷ್ಟೊಂದು ಅಭ್ಯಾಸ ಇರಲ್ಲ. ಸೊ ನಾನು ನಿಮಗೆ ಈಸಿಯಾಗಿ ಸ್ಯಾರಿ ಉಡಿಸೋದನ್ನು ಹೇಳ್ಕೊಡ್ತೀನಿ. ಫಾಸ್ಟಾಗೆ ಮಾಡೋ ತೋರಿಸ್ತೀನಿ. ಈಸಿಯಾಗಿ ನೀವು ಮಾಡ್ಕೋಬಹುದು. ಓಕೆನಾ? ಈಗ ನಾನು ಹೋಗಿ ಸ್ಯಾರಿ ತಗೊಂಡು ಬಂದುಬಿಡ್ತೀನಿ. ಓಕೆ, ನಾನು ನಿಮಗೆ ಸ್ಯಾರಿ ತಗೊಂಡು ಬಂದಿದ್ದೀನಿ. ಪ್ರೈಸ್ ಎಷ್ಟು ಅಂತಂದರೆ ನಾನು ನಿಮ್ಗೆ ಹೇಳಿದ್ದೆ, ಕೇವಲ 2,000 ರೂಪಾಯಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬಹುದು ಅಂತ. ಸ್ಯಾರಿ ನೋಡ್ತಾ ಇದ್ದೀರಲ್ವಾ, ನೋಡಿ ಇಲ್ಲಿ ಇದೇ ಸ್ಯಾರಿ. ಪ್ರೈಸ್ ನೋಡಿ ಪ್ರೈಸ್ ಎಷ್ಟು ಅಂತ, 470 ರೂಪಾಯಿ ಸೀರೆ. ಸೀರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು. ನೀವೇ ನೋಡ್ತಿದ್ದೀರಲ್ಲ, ಸೀರೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ. ಈ ಥರ ಸೀರೆ ತಗೊಂಡು ಬಂದರೆ ನೋಡಿ, ಇಲ್ಲಿ ಪಲ್ಲು ಇದು ದೇವ್ರಿಗೆ ಉಡ್ಸೋಕ್ಕೆ ಸಾಕು. ಈ ಥರದ್ದು ತಗೊಂಡು ಬಂದು ಇದು ಮಾಡಬಹುದು. ಸೊ ನಾನು ನಿಮಗೆ ಇಷ್ಟು ಕಡಿಮೆ ತಂದರೆ ಇದರಲ್ಲೆಲ್ಲ ಸೀರೆ ಉಡಿಸ್ಬೋದಾ ಅನ್ನೋ ಪ್ರಶ್ನೆಗೆ ಹೌದು, ಈ ಸೀರೆನಲ್ಲೂ ನೀಟಾಗಿ ಸ್ಯಾರಿನ ಉಡಿಸ್ಬಹುದು. ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಫಸ್ಟು ಸ್ಯಾರಿ ಪಿನ್ಸ್ಗಳು ಬೇಕು. ಪಿನ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನಾನು ನಿಮಗೆ ಸೀರೆ ಉಡ್ಸೋದನ್ನ ತೋರಿಸ್ತೀನಿ, ಹೇಗೆ ಉಡಿಸ್ಬೇಕು ಅಂತ ಅಂದ್ಬಿಟ್ಟು. ಫಸ್ಟು ಸೀರೆ ಪಿನ್ ಮಾಡಿ ಇಟ್ಕೊಳ್ಳೋಣ. ಆಮೇಲಿಂದ ನೆಕ್ಸ್ಟು ಸೆರಗು ಇದು ಎಲ್ಲನೂ ಹಾಕೊಳ್ಳೋಣ. ನೋಡಿ ಇಲ್ಲಿ
ಪಲ್ಲು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಲರ್ ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿದೆ ಪಲ್ಲು. ನಾನು ಅದಕ್ಕೆ ನೋಡಿಬಿಟ್ಟು ಸೀರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ. ಇದು ಬ್ಲೌಸ್ ಪೀಸು, ಇದು ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ, ಇದಕ್ಕೆ ಬಾರ್ಡ್ರ್ ಥರ ಬ್ಲೌಸ್ ಬಂದಿದೆ. ನಾನು ಬ್ಲೌಸ್ ಸಮೇತ, ಯಾಕಂದರೆ ದೇವ್ರಿಗೆ ಸೀರೆ ಉಡ್ಸೋದು ಭಿನ್ನ ಆಗಬಾರ್ದು, ಕಟ್ ಮಾಡಬಾರ್ದು. ಸೊ ಅದಕ್ಕೆ ನಾನು ಹಾಗೆ ಉಡಿಸ್ತಾ ಇದ್ದೀನಿ. ನೋಡಿ, ಇದು ನೀವು ಮಾಮೂಲಿ ಸೀರೆ ನೆರಿಗೆ ಹೇಗೆ ತಗೋತೀರೋ ಹಾಗೆ ತಗೊಳ್ಳಿ. ಉದ್ದ ತುಂಡು ಹೆಚ್ಚು ಕಡಿಮೆ ಬಂತು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಒಂದೇ ಸಮ ಬರಲಿಲ್ಲ, ಹೇಗೇಗೋ ಬರ್ತಿದೆ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಸೀರೆ ಪಿನ್ ಮಾಡ್ಕೊಳ್ಳಿ. ದೇವ್ರ ಕಬ್ಬಿನ್ಗೆ ಸೀರೆ ಉಡಿಸ್ತೀವಲ್ಲ, ಆಗ ಹೇಗೆ ಬೇಕಾದರೂ ನಾವು ನೆರಿಗೆಗಳನ್ನ ಸರಿ ಮಾಡ್ಕೋಬಹುದು ಅವಾಗ. ಸೊ ಅದಕ್ಕೆ ಫಸ್ಟು ಪಿನ್ ಮಾಡ್ಕೊಂಬಿಡಿ. ಇದನ್ನ ಫಸ್ಟು ನೆರಿಗೆ ತಗೊಂಬಿಡಿ. ನೆರಿಗೆ ತಗೊಂಡು ನೀಟಾಗಿ ಪಿನ್ ಮಾಡ್ಕೊಳ್ಳಿ. ನೋಡಿ, ಇನ್ನು ಇಷ್ಟು ಉದ್ದ ಇದೆ ಸೀರೆ, ಜಾಸ್ತಿ ಬೇಡ ಅಂತ ಅಂದ್ಕೊತೀನಿ. ಸ್ವಲ್ಪ ಸಾಕು. ಬೇಕು ಅಂತಂದರೆ ಆಮೇಲಿಂದ ಬಿಡಿಸ್ಕೊಂಡ್ರಾಯ್ತು. ನೋಡ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಾಗೆ ಬಿಡಿಸ್ಕೋಬೋದು. ಇಲ್ಲಿ ಇದನ್ನು, ಇದೇ ಮೇನು ಎಲ್ಲ ಒಂದು ಕಡೆಗೆ ಇದು ಮಾಡ್ಕೋಬೇಕು. ಒಂದೇ ಥರ ಸೀರೆನ ಇದು ಮಾಡ್ಕೊಳ್ಳೋಣ. ಹತ್ತತ್ರ ನೀವು ಮಾಮೂಲಿ ಹೇಗೆ ಸೀರೆ ಉಟ್ಕೋತೀರೋ ಅದೇ ಥರನೇ ಈಸಿಯಾಗಿ ದೇವ್ರಿಗೆ ನಾವು ಸೀರೆನ ಉಡಿಸ್ಬಹುದು. ಕಷ್ಟ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಈಸಿಯಾಗಿ ನೋಡಿ. ಓಕೆ, ಹಾಕಿ ಇಲ್ಲಿಗೆ ಒಂದು ಪಿನ್ ಹಾಕೊಂಡ್ಬಿಡೋಣ. ದಪ್ಪದು ಒಂದೇ ಒಂದು ಪಿನ್ ಸಾಕು. ಏನು ಕಳ್ಕೊಳ್ಳಲ್ಲ, ಕಳ್ಕೊಳ್ದಿರಲಿ ಅಂತ ಅಷ್ಟೇ ಈ ಪಿನ್ ಹಾಕ್ತಾ ಇರೋದು. ಒಂದು ಪಿನ್ ಹಾಕ್ಕೊಳ್ಳೋಣ, ಎರಡನ್ನೂ ಸೇರಿಸಿ. ಅದೇನು ಬಿಚ್ಚೋಗಲ್ಲ, ಹೀಗೆ ಹಾಕ್ಕೊಳ್ಳೋಣ. ಓಕೆನಾ? ಹೀಗೆ ಹಾಕ್ಕೊಂಡು ನಾವು ನೆಕ್ಸ್ಟು ಸೀರೆ ಪಿನ್ ಇದು ಹೀಗೆ ಇರಲಿ. ಅವರು 3 ಪಿನ್ ಹಾಕಬೇಕು, 4 ಪಿನ್ ಹಾಕಬೇಕು ಅಂತ ತೋರಿಸ್ತಾರೆ. ಅಷ್ಟೊಂದೆಲ್ಲ ಪಿನ್ ಹಾಕೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇಲ್ಲಿ ನಮಗೆ ಸೀರೆ ಪಿನ್ ಮಾಡ್ಕೊಳ್ಳೋಣ. ಎಲ್ಲ ನಿಮ್ಮ ಕೈನಲ್ಲೇ ಇದೆ, ಎಲ್ಲ ನಿಮ್ಮದೇ ಅಳತೆ. ಚಿಕ್ಕದಾಗಬೇಕು ಅಂದರೆ ಚಿಕ್ಕದಾಗಿ, ದೊಡ್ಡದಾಗಬೇಕು ಅಂದರೆ ದೊಡ್ಡದಾಗಿ. ಆದರೆ ಫಸ್ಟು ಸೀರೆ ಇದು ಮಾಡ್ಕೋಬೇಕಾದ್ರೆ ಹಿಂದ್ಗಡೆ ಚಿಕ್ಕದಾಗಿರಲಿ, ಯಾಕಂದರೆ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ದೊಡ್ಡದಾಗಿರಲಿ. ಯಾಕೆ ಅಂತ ಅಂದರೆ ಇಲ್ಲಿ ನಾವು ಪಿನ್ ಹಾಕ್ತೀವಲ್ಲ, ಆಗ ಈ ಕಡೆ ಸೈಡು ಅದು ನೆರಿಗೆ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ಕೋಬೇಕು. ಇಲ್ಲಿ ನಾನು 6 ಪಿನ್ ತೆಗೆದಿದ್ದೀನಿ, 6 ಪಿನ್ ಮಾಡಿದ್ದೀನಿ. ಇಲ್ಲಿಗೆ ಒಂದು ಪಿನ್ ಹಾಕೊಳ್ಳೋಣ. ಇಷ್ಟಾದರೆ ಸಾಕು. ಈಗ ನೆಕ್ಸ್ಟು ಇಷ್ಟಾಯಿತು, ಇಷ್ಟಾದರೆ ಸಾಕು. ಈಗ ನೆಕ್ಸ್ಟು ನೆರಿಗೆ ಇಲ್ಲಿ ಇಟ್ಕೊಂಡೋಣ. ನೋಡಿ, ಇಲ್ಲಿ ಫಸ್ಟು ಈ ಕೋಲನ್ನ ಒಂದು ತಗೋಬೇಕು. ಇಲ್ಲಿ ಬಿಂದಿಗೆ ಇಟ್ಟಿದ್ದೀವಿ, ನಾವು ಇದೇ ಬಿಂದಿಗೆನಲ್ಲೇ ಕೂರಿಸೋದು. ಪೀಠದ ಮೇಲೆ ಕೂರಿಸ್ತೀವಿ. ನಿಮಗೂ ಬಿಂದಿಗೆನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಗೆ ದಾರಾನ ಕಟ್ಕೊಬೇಕು.
ಇಲ್ಲಿಗೆ ದಾರ ಕಟ್ಕೊಂಡು ಇದ್ರ ಮೇಲೆ ಒಂದು ಚೆಂಬು ಇಟ್ಕೋಬೇಕು. ಹಂಗಲ್ಲ ಈಗ ಸುತ್ಕೊಂಡಿದ್ದೀವಿ. ಆ ಕಡೆ ಒಂದು ದಾರ, ಈ ಕಡೆ ಒಂದು ದಾರ. ಇಲ್ಲಿ ನೋಡಿ ಗೈಸ್, ಈ ಥರ ಸುತ್ಕೊಳ್ಳಿ. ಸುತ್ಕೊಂಡು ಹೀಗೆ ಗಂಟು ಹಾಕ್ಕೊಳ್ಳಿ. ಒಂದು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಹೊಡಿಲಿ. ಹಿಡ್ಕೋ ಆ ಕಡೆ, ಹಿಡ್ಕೋ ಆ ಕಡೆ, ಹಂಗೆ. ಹಾಂ, ಕಟ್ಟು ಈಗ ಬಿಗಿಯಾಗಿ. ಇಲ್ಲಿ ಹೀಗೆ ಕುತ್ತಿಗೆಗೆ ಈ ಥರ ಕಟ್ಕೊಬೇಕು. ಒಬ್ರ ಕೈನಲ್ಲಿ ಆಗಲ್ಲ, ಇಬ್ರು ಟೈಟಾಗಿ ಕಟ್ಟು. ಇಬ್ರು ಸಹಾಯ ತಗೊಳ್ಳಿ. ಹಾಂ, ಕಟ್ಟು. ಇನ್ನೂ ಒಂದು ಸುತ್ತ ಕಟ್ಟಕ್ಕಾಗುತ್ತಾ ನೋಡು. ಅಲ್ಲ ಮುಂದ್ಗಡೆ ಇನ್ನೂ ಒಂದು ರೌಂಡ್ ಬರುತ್ತಾ ಅಂತ. ಕಟ್ಟು ಅಲ್ಲಿ, ಕಟ್ಟು. ಇಲ್ಲಿಗೆ ಕೆಳಗಡೆ ಇದು ಆಮೇಲೆ ಇಡೋಣ. ಕಟ್ಟು ಅಲ್ಲಿ ಟೈಟಾಗಿ. ಓಕೆ, ಕಟ್ಟಾಯಿತು. ಈಗ ಲಾಸ್ಟಲ್ಲಿ ದಾರ ಏನು, ಈಗ ಕಟ್ಟಾಯಿತು. ಈಗ ಇದಕ್ಕೆ ಸೀರೆ ಉಡ್ಸ್ಕೋಬೇಕು. ಸೀರೆಗೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ಹಿಂಗೆ ಇಟ್ಕೊಂಡು ಈ ರೀತಿ ಕೋಲನ್ನ ದಾರದಲ್ಲಿ ಕಟ್ಕೊಬೇಕು. ಕಟ್ಕೊಂಡು ಆದಮೇಲೆ ಇಲ್ಲಿ ಸೆರಗಿದೆಯಲ್ಲ, ಇದನ್ನ ಅಳತೆ ಇಟ್ಕೊಳ್ಳಿ. ಈ ಕೋಲ್ಗೆ ಕರೆಕ್ಟಾಗಿ ಅಳತೆ ಬರಬೇಕು. ನಿಮಗೆ ಇನ್ನೂ ಎತ್ತರ ಬೇಕು ಅಂತ ಅಂದರೆ ಇನ್ನೂ ಬೇಕಾದ್ರೆ ಇನ್ನೂ ಎತ್ತರ ಮಾಡ್ಕೊಳ್ಳಿ. ಇದನ್ನು ಟೇಬಲ್ ಮೇಲೆ ಇನ್ನೊಂದು ಬಾಕ್ಸ್ ಗಿಕ್ಸ್ ಇನ್ನೇನಾದರೂ ಇಟ್ಟು ಎತ್ತರ ಮಾಡ್ಕೊಳ್ಳಿ. ನಾನು ನನ್ನ ಎತ್ತರಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಅಳತೆ ಮಾಡಿಕೊಂಡು ಸೆರಗು ಆ ಕಡೆ ಇರಲಿ. ನೆರಿಗೆ ಕೆಳಗಡೆ ಗಂಟೆ ಇಷ್ಟು ನೆರಿಗೆ ಇದೆ. ನಾವು ಇಷ್ಟು ಲಕ್ಷ್ಮಿ ಕೂಡುತ್ತಾ ಇದ್ದೀವಿ ಅಂತ ಅಂದರೆ ಕೆಳಗಡೆ ನೆರಿಗೆ ಬಿಟ್ಬಿಟ್ಟು ಹೀಗೆ ಈ ನೆರಿಗೆಗಳನ್ನೆಲ್ಲ ತಗೊಂಡು ಮತ್ತೆ ನೀಟಾಗಿ ಒಂದು ನಿಮಿಷ ಆಯಿತು. ಕೈನಲ್ಲಿ ಹೀಗೆ ಇಟ್ಕೊಂಡು ಈಗ ನೆರಿಗೆ ತಗೊಳ್ಳಿ. ಹೀಗೆ ನೆರಿಗೆ ತಗೊಂಡು ಇನ್ನೊಂದು ಪಿನ್ ಹಾಕಿ ಇನ್ನೊಂದು ಪಿನ್ ಹಾಕಿ ಇನ್ನು ಇದೆ. ಇದನ್ನು ಹೀಗೆ 2 ಸ್ಟೆಪ್ಪು ಬರಬೇಕು. ಇದು ಓಕೆ, 2 ಸ್ಟೆಪ್ ಬರಬೇಕು. 2 ಸ್ಟೆಪ್ಪು ಬರುವ ಥರ ಹೀಗೆ ಮಧ್ಯ ಹಾಕ್ಕೊಂಡು ಈ ನೆರಿಗೆಯನ್ನು ಅಲ್ಲಿಂದ ನಿಧಾನ ಸರಿ ಮಾಡ್ಕೊಂಡು ಆ ಕಡೆ ಎಲ್ಲ ನಿಧಾನ ಸರಿನ 2 ಸ್ಟೆಪ್ಪು ಬರಬೇಕು. ಇದು 2 ಸ್ಟೆಪ್ಪು ಬರೋ ಥರ ಮಾಡಿಕೊಂಡು ಇಲ್ಲಿ ಹೀಗೆ ಸೆಟ್ಟಾಗಿ ಒಂದು ಮಾಡಿ ಮಮ್ಮಿ. ಮತ್ತೆ ಸೌಂಡ್ ಮಿಸ್ ಇತ್ತು, ಅದನ್ನು ನೋಡ್ತಿದ್ದೆ. ನೀಟಾಗಿ ದಾರ ಕಟ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕತ್ರಿ ಕತ್ರಿಯಲ್ಲೇ ಗೊತ್ತಿಲ್ಲ, ಅಲ್ಲೇ ಇತ್ತಲ್ಲ.
ನೋಡಿ ಗೈಸ್, ಇಷ್ಟಾದರೆ ಸಾಕು. ಲಕ್ಷ್ಮಿಗೆ ಕಾಣಿಸ್ತಾ ಇದೆ ಅಲ್ವಾ? ಇಷ್ಟಾದರೆ ಸಾಕು. ಸಿಂಪಲ್ಲಾಗಿ ಇದ್ರ ಮೇಲೆ ಒಡವೆ ಹೂವು ಎಲ್ಲ ಹಾಕಿದ್ರೆ ನೀವು ಹಾಕಿರೋ ಸೀರೆ ಹೆಂಗಿದೆ ಅಂತ ಅಂದ್ಬಿಟ್ಟು ಏನು ಗೊತ್ತಾಗೋದಿಲ್ಲ. ಸದ್ಯಕ್ಕೆ ಸಾಕು. ಫಸ್ಟ್ ಟೈಮ್ ಮಾಡೋರಿಗೆ ಬೆಸ್ಟು. ಯಾಕಂದರೆ ಬೇರೆ ಥರ ಎಲ್ಲ ಸೀರೆ ಉಡ್ಸೋದು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಕಷ್ಟ. ಅದು ಅವರು ಒಂದು ಎತ್ತರ ಒಂದು ದೊಡ್ಡ ಟೇಬಲ್ ಮೇಲೆ ಇಟ್ಕೊಂಡು ತೋರಿಸಿರ್ತಾರೆ. ನಾವು ಅಷ್ಟೊಂದು ದೊಡ್ಡ ಟೇಬಲೆಲ್ಲ ಎಲ್ಲಿ ತರೋಕ್ಕೆ ಹೋಗೋಣ. ಏನೋ ನಮ್ಮ ಮನೇಲಿ ಇರೋದೊಂದು ಚಿಕ್ಕ ಟೇಬಲ್ ಮೇಲೆ ಕೂರಿಸಿ ಕೆಳಗಡೆ ಎಲ್ಲ ಇಟ್ಬಿಟ್ಟು ಮಾಡ್ತೀವಿ ಅಂದರೆ ಸಾಕು. ಬೇರೆ ಥರ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಓಕೆನಾ? ಇಷ್ಟ ಆದರೆ ಸಾಕು. ಇನ್ನೂ ಸ್ವಲ್ಪ ನೀಟಾಗಿ ಮಾಡ್ಕೋಬೋದು. ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಮನೇಲಿ ಕೂರಿಸ್ತೀವಲ್ಲ, ಅದ್ರ ವ್ಲಾಗ್ ಮಾಡಿಬಿಟ್ಟು ನಾನು ನಿಮಗೆ ಹಾಕ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಈಗ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಏನು ಅಂತ ಅಂದರೆ, ಮೊನ್ನೆ ಲೈವಲ್ಲಿ ಹೋಗಿದ್ದಾಗ ನಿಮಗೆ ಬಟ್ಟೆ ಅಂಗಡಿ ತೋರಿಸಿದ್ನಲ್ಲ, ಅಲ್ಲಿಂದ ತಂದಿರೋ ಬಟ್ಟೆಗಳು ಅಂದರೆ ನನ್ನ ಮಗಳು ಬಟ್ಟೆಗಳು ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು ನೀವು ಒಂದು ಸಲ ನೋಡಿ. ಅದ್ರದ್ದು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಸಿಹಿತ್ತಿನ ಬಟ್ಟೆಗಳು, ಓಕೆನಾ? ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಹೇಗೋ ಸುಮಾರಾಗಿ ಮಾಡಿದ್ದೀನಿ, ನಾನು ಸೀರೆ ಉಡಿಸಿದ್ದೀನಿ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಬ್ಬ ಬರ್ತಿದೆ, ಇಷ್ಟ ಆದರೂ ಸುಮಾರಾಗಾದರೂ ಉಟ್ಕೊಳ್ಳೋ ಥರ ಆಗಲಿ, ಓಕೆನಾ? ಸಿ ಯು ಸೂನ್. ಟೇಕ್ ಕೇರ್, ಬಾಯ್.